ಸೊ ಸದ್ಯಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ, ಯಾಕಂದರೆ ತಬಾಹಿ ಸಾಂಗು ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಈ ಸಾಂಗ್ನ ಹಾಡಿರುವಂಥದ್ದು ಎಲ್ಲ ಭಾಷೆಯಲ್ಲೂ ಕೂಡ ವಿಶಾಲ್ ಮಿಶ್ರಾ ಅವರೇ. ಆದರೆ ಇಲ್ಲೂ ಕೂಡ ಸಿನಿಮಾ ತಂಡ ಒಂದು ಟ್ವಿಸ್ಟನ್ನು ಇಟ್ಟಿದೆ. ಒಂದು ಪೋಸ್ಟ್ ಈ ಒಂದು ಸಾಂಗ್ನ ಕೇಳಿಸ್ಕೊಳ್ತಾ ಇದ್ದಾಗ ಲವ್ ಸೀಕ್ವೆನ್ಸು ಕೂಡ ಇದೆ, ನಾವು ಸಿನಿಮಾಗೆ ಹೋಗಿ ನೋಡಬೇಕು ಅಂತ ಅವರು ನಮಗೆ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ನ ವಿಶೇಷವಾಗಿರುವಂತಹ ಟಾಕ್ಸಿಕ್ ಸೀರೀಸ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಇಂಡ್ರಾಜ್. ಟಾಕ್ಸಿಕ್ ಸಿನಿಮಾದ ಒಂದು ಹಾಡು ನಮ್ಮೆಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿತ್ತು. ಅದು ಕೂಡ ಇಷ್ಟು ದಿನಗಳ ಕಾಲ ಏನು ಹೇಳದೆ ಮಾಡ್ತಿದ್ದಂತಹ ಟೀಮು ಈ ಸಾಂಗ್ ಬರ್ತಿದೆ, ಇಂಥ ಡೇಟ್ಗೆ ಇಂಥ ಟೈಮ್ಗೆ ಬರ್ತಿದೆ ಅಂತ ಒಂದು ಪ್ರಮೋಷನನ್ನು ಮಾಡಿತ್ತು. ಸೊ ನಾವೆಲ್ಲರೂ ಅಂದ್ಕೊಂಡಿದ್ವಿ ಸ್ಪೆಷಲಿ ಸಾಂಗ್ ಹೇಗಿರ್ಬೋದಪ್ಪ, ಲಿರಿಕ್ಸ್ ಹೇಗಿರ್ಬೋದಪ್ಪ. ಸೊ ಅದರಲ್ಲೂ ಕೂಡ ಮುಖ್ಯವಾಗಿ ನಮಗನ್ಸಿದ್ದು ಪೋಸ್ಟರೇ ಈ ರೀತಿ ಬಿಟ್ಟಿದ್ದಾರಲ್ಲ, ಸೊ ಸಾಂಗ್ನಲ್ಲಿ ವಿಡಿಯೋ ಸಾಂಗ್ನಲ್ಲಿ ಯಾವ ರೀತಿ ಇರಬಹುದು, ಅವರಿಬ್ಬರ ರೊಮ್ಯಾನ್ಸ್ ಹೇಗೆ ವರ್ಕ್ ಆಗಿರಬಹುದು, ಆ ಲವ್ ಹೇಗಿರಬಹುದು ಅನ್ನೋ ರೀತಿಯಲ್ಲಿತ್ತು. ಸೊ ಸದ್ಯಕ್ಕೆ ಎಲ್ಲದಕ್ಕೂ ಕೂಡ ಬ್ರೇಕ್ ಬಿದ್ದಿದೆ, ಯಾಕೆಂದರೆ ತಬಾಹಿ ಸಾಂಗು ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಸಾಂಗ್ ಲಿರಿಕ್ಸ್ ಮಾತ್ರ ಅದ್ಭುತವಾಗಿದೆ. ಸೊ ಲಿರಿಕ್ಸ್ ಬರ್ತಿರೋದು ನಮ್ಮೆಲ್ಲರೂ ಪ್ರೀತಿಯ, ಅದರಲ್ಲೂ ಕೂಡ ಯಶ್ ಅವರ ಪ್ರೀತಿಯ ಲಿರಿಕಿಸ್ಟು ಡೈರೆಕ್ಟರ್ ಆಗಿರುವಂತಹ ಯೋಗರಾಜ್ ಭಟ್ರು ಅವರ ಸಾಹಿತ್ಯದಲ್ಲಿ ತಬಾಹಿ ಸಾಂಗ್ನ ಲಿರಿಕ್ಸ್ ಬಂದಿರುವಂಥದ್ದು. ಸೊ ತುಂಬ ಕ್ಯೂರಿಯಸ್ ಆಗಿದ್ವಿ ನಾವೆಲ್ಲರೂ ಯಾವ ರೀತಿ ಲಿರಿಕ್ಸ್ ಇರಬಹುದು ಅಂತ. ಸೊ ಈ ಸಾಂಗ್ನ ಲಿರಿಕ್ಸ್ನ ಕೇಳ್ತಾ ಇದ್ದಾಗ ನಮಗೆ ಲವ್ನ ಇಂಟೆನ್ಸ್ ಯಾವ ರೀತಿ ಇರಬಹುದು ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಇದೆ. ಸೊ ಈ ಸಾಂಗ್ನ ಹಾಡಿರುವಂಥದ್ದು ಎಲ್ಲ ಭಾಷೆಯಲ್ಲೂ ಕೂಡ ವಿಶಾಲ್ ಮಿಶ್ರಾ ಅವರೇ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಟಾಕ್ಸಿಕ್ ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ವರ್ಕ್ ಮಾಡಿರುವಂಥದ್ದು 3-4 ಜನ ಇದ್ದಾರೆ. ಸೊ ಹೀಗಾಗಿ ಪ್ರತಿಯೊಬ್ಬೊಬ್ಬರು ಕಾಂಟ್ರಿಬ್ಯೂಷನ್ ಕೂಡ ಒಂದೊಂದು ಸಾಂಗ್ನಲ್ಲಿ ಇರಬಹುದು. ಇದನ್ನು ರವಿ ಬಸ್ರೂರವರು ಕೂಡ ಹೇಳಿದ್ದಾರೆ ಸ್ವತಃ. ಸೊ ಎಲ್ರಿಗೂ ಇದ್ದಿದ್ದು ಒಂದು ಕ್ಯೂರಿಯಾಸಿಟಿ ಏನಪ್ಪ ಅಂದರೆ ಸಾಂಗ್ ಹೇಗಿರಬಹುದು, ವಿಡಿಯೋ ಸಾಂಗ್ ಹೇಗಿರುತ್ತೆ ಅಂತ. ಆದರೆ ಇಲ್ಲೂ ಕೂಡ ಸಿನಿಮಾ ತಂಡ ಒಂದು ಟ್ವಿಸ್ಟನ್ನು ಇಟ್ಟಿದೆ, ಯಾಕೆಂದರೆ ನಾವಿಲ್ಲೇನು ನಿಮಗೆ ಹಿಂಟ್ನ ಬಿಟ್ಕೊಡಲ್ಲ, ನೀವು ಸಿನಿಮಾದಲ್ಲೇ ಬಂದು ಮಾರ್ಚ್ 19ನೇ ತಾರೀಕು ಸಿನಿಮಾ ನೋಡಬೇಕು ಅಂತ ಹೇಳ್ತಿದ್ದೆ. ಯಾಕೆಂದರೆ ಆಡಿಯೋ ಬಿಡ್ತೀವಿ ಅಂತ ಹೇಳಿದ್ವಿ, ಆಡಿಯೋ ಆಲ್ರೆಡಿ ನಾವು ಬಿಟ್ಟಿದ್ದೀವಿ. ಯಾವುದೇ ರೀತಿಯ ವಿಡಿಯೋ ಸಾಂಗ್ನ ಬಿಟ್ಟಿಲ್ಲ ಸಿನಿಮಾ ತಂಡ. ಜಸ್ಟ್ ಆಡಿಯೋ ಮೂಲಕ ಅದನ್ನು ಹೇಳುವಂತಹ ಕೆಲಸವನ್ನು, ಸಾಂಗ್ನ ಹೇಳುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸೊ ಇದರಿಂದ ಇನ್ನೊಂದು ವಿಶೇಷವಾಗಿರುವಂತಹ ಸ್ಪೆಷಲ್ ನ್ಯೂಸ್ ಏನಪ್ಪ ಅಂತಂದರೆ ಝೀ ಮ್ಯೂಸಿಕ್ ಕೂಡ ಸೌತಲ್ಲಿ ಗ್ರ್ಯಾಂಡ್ ಆಗಿ ಟಾಕ್ಸಿಕ್ ಮೂಲಕ, ಅದು ಈ ಸಾಂಗ್ ಮೂಲಕ ಲಾಂಚ್ ಆಗಿದೆ. ಅಂದರೆ ಈ ಸಾಂಗ್ನ ನೋಡ್ತಾ ಇದ್ದಾಗ ಏನು ಅನಿಸುತ್ತೆ ಅಂದರೆ ನಮ್ಮ ಇಂಡಿಯನ್ ಸಿನಿಮ್ಯಾಟಿಕ್ ನೇಚರ್ ಏನಿದೆ ಆ ಒಂದು ಪ್ರಭಾವವನ್ನು ಸಾಂಗ್ನಲ್ಲಿ ಬೀರಿದ್ದಾರೆ ಅನ್ನೋದು ಕೂಡ ತೋರಿಸ್ತಾ ಇದೆ. ಅದರಲ್ಲೂ ನಮ್ಮ ಕನ್ನಡ ವರ್ಷನ್ ಮಾತ್ರ ಲಿರಿಕ್ಸು ಒಂದು ಮಣಿ ಪೋಣಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿದೆ. ತುಂಬ ಅದ್ಭುತವಾಗಿದೆ. ಯಶ್ ಅವ್ರಿಗೆ ಹೇಳಿ ಮಾಡಿಸಿರೋ ರೀತಿಯಲ್ಲಿ ಈ ಸಾಂಗ್ ವರ್ಕ್ ಆಗಿದೆ ಅಂತಲೇ ಹೇಳಬಹುದು. ಒಂದು ಇಂಟೆನ್ಸ್ ಲವ್ನ ಹೇಳುವ ರೀತಿ ಇದೆ. ಸೊ ಸಿನಿಮಾ ಬಿಡುಗಡೆಗೂ ಮುನ್ನ, ಅಂದರೆ ಟೀಸರ್ ಗ್ಲಿಮ್ಸು ಪೋಸ್ಟರ್ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ನಮಗೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಏನಪ್ಪ ಅಂದರೆ ಯಶ್ ಅವ್ರು ಯಾವ ಥರ ಕಾಣಿಸ್ಕೊಂಡಿದ್ದಾರೆ, ಯಶ್ ಅವ್ರ ಲುಕ್ ಹೇಗಿರುತ್ತೆ, ಅವ್ರು ಪಾಸಿಟಿವ್ ಆಗಿರ್ತಾರಾ, ನೆಗೆಟಿವ್ ಆಗಿರ್ತಾರಾ, ಅಥವಾ ಅವ್ರಿಗೆ ಡಬಲ್ ಆ್ಯಕ್ಟಿಂಗಲ್ಲಿ ಯಶ್ ಅವ್ರನ್ನ ನೋಡ್ತೀವಿ, ಅಥವಾ ತ್ರಿಬಲ್ ಆ್ಯಕ್ಟಿಂಗ್ ಏನಾದರೂ ಇರ್ಬೋದಾ, ಈ ರೀತಿಯಾಗಿ ಒಂದಷ್ಟು ಕ್ಯೂರಿಯಸ್ ಆಗಿದ್ವಿ ನಾವೆಲ್ಲರೂ. ಬಟ್ ಈ ಒಂದು ಸಾಂಗ್ನ ಕೇಳಿಸ್ಕೊಳ್ತಾ ಇದ್ದಾಗ ಲವ್ ಸೀಕ್ವೆನ್ಸು ಕೂಡ ಇದೆಯಪ್ಪ ಅನ್ನೋ ರೀತಿಯಲ್ಲಿ ನಮಗೆ ಫೀಲ್ ಆಗ್ತಾ ಇದೆ. ಸೊ ಹಾಗಾದರೆ ಕಿಯಾರಾ ಅವರ ಒಂದು ಪೋಸ್ಟರ್ ನಿನ್ನೆ ಸಿನಿಮಾ ತಂಡ ಬಿಟ್ಟಿತ್ತು. ಕಿಯಾರಾ ಅವರೇ ಈ ಸಿನಿಮಾದಲ್ಲಿ ಕಿಯಾರಾ ಅವರೇ ಇರ್ತಾರೆ ಯಶ್ ಜೊತೆಗೆ ಅನ್ನೋ ರೀತಿಯಲ್ಲಿ. ಆಗ ಅವರ ಒಂದಷ್ಟು ಅಭಿಮಾನಿಗಳು ಕೂಡ ಇಲ್ಲಿ ಹೇಗಿರ್ಬೋದಪ್ಪ ಈ ಸಾಂಗು ಅನ್ನೋ ರೀತಿಯಲ್ಲಿತ್ತು. ಬಟ್ ಈ ಸಾಂಗ್ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆದರೆ ಸಿನಿಮಾ ತಂಡ ಸಿನಿಮಾದಲ್ಲೇ ನಾವು ಎಲ್ಲದನ್ನು ನಿಮಗೆ ಹಿಂಟ್ ಕೊಡ್ತೀವಿ, ಲೀಕ್ ಮಾಡ್ತೀವಿ ಅನ್ನೋ ರೀತಿಯಲ್ಲೂ ಕೂಡ ತೋರಿಸಿರುವಂಥದ್ದು. ಸೊ ಇನ್ನೊಂದು ಸರ್ಪ್ರೈಸ್ ಇದರಿಂದ ನಮಗೆ ಏನು ಗೊತ್ತಾಗ್ತಿದೆ ಅಂದರೆ, ಈ ಹಿಂದೆ ನಮಗೆ ಗೊತ್ತಿತ್ತು ಯಶ್ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಈ ಸಿನಿಮಾದ ಮೂಲಕ, ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಪ್ರೊಡ್ಯೂಸರ್ ಆಗಿದ್ದಾರೆ ಇದರಲ್ಲಿ ಅಂತ, ಜೊತೆಗೆ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಮಾಹಿತಿ ನಮಗಿತ್ತು. ಬಟ್ ಇದರಲ್ಲಿ ನೀವು ನೋಡ್ತಾ ಇರಬಹುದು, ಇಲ್ಲಿ ಯಶ್ ಅವರು ಬರೀ ನಟನೆ ಮಾತ್ರ ಇಲ್ಲಿ ಮಾಡಿಲ್ಲ, ಜೊತೆಗೆ ರಿಟನ್ ಬೈ ಯಶ್ ಆ್ಯಂಡ್ ಗೀತು ಮೋಹನ್ ದಾಸ್ ಅವರು ಇಲ್ಲಿ ಡೈರೆಕ್ಟರ್ ಆಗಿಯೂ ಕೂಡ ವರ್ಕ್ ಮಾಡಿದ್ದಾರೆ. ಅವರು ಕೆಲವೊಂದು ಸಂಭಾಷಣೆಯನ್ನು ಬರೆದಿದ್ದಾರೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಜೊತೆಗೆ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ ಯಶು, KVN ಜೊತೆಗೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ನೀವು ನೋಡ್ತಿರಬಹುದು. ಸೊ ಈ ಒಂದು ಟಾಕ್ಸಿಕ್ ಅನ್ನುವಂಥದ್ದು ಒಂದು ಅಲೆಯನ್ನು ಕ್ರಿಯೇಟ್ ಮಾಡ್ತಾ ಇದೆ. ಅದು ನಮ್ಮ ಕನ್ನಡದಲ್ಲಿ ದೊಡ್ಡ ಮಟ್ಟದಲ್ಲೇ ಆ ಅಲೆ ಮುಂದುವರಿಯುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಸೊ ಇನ್ನೂ ಸಿಕ್ಕಾಪಟ್ಟೆ ಅಪ್ಡೇಟ್ಸು ಇದಾದ ಮೇಲೂ ಮುಂದೆ ಬರ್ತಾ ಹೋಗುತ್ತೆ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ.
ಅದನ್ನು ಏನಾಗಿರುತ್ತೆ ಅನ್ನೋದು ಕೂಡ ಇದೇ ರೀತಿ ಸಿನಿಮಾ ತಂಡ ಏನೋ ಒಂದು ಟ್ವಿಸ್ಟನ್ನು ಅಥವಾ ಏನೋ ಒಂದು ಕ್ಯೂರಿಯಸ್ ಆಗುವಂತಹ ವಿಷಯಗಳನ್ನು ನಮಗೆ ಹೇಳುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ನಾವು ಈ ಸಾಂಗ್ನ ವಿಡಿಯೋ ಸಾಂಗ್ ನೋಡಬೇಕು ಅಂತಂದರೆ ನಾವು ಸಿನಿಮಾಗೆ ಹೋಗಿ ನೋಡಬೇಕು ಅಂತ ಅವರು ನಮಗೆ ಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ, ಡೈರೆಕ್ಟಾಗಿ ಪುಷ್ ಮಾಡ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ. ಇದೇ ಮಾರ್ಚ್ 8ನೇ ತಾರೀಕು ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಸೊ ಟ್ರೈಲರ್ ಹೇಗಿರುತ್ತೆ, ಅವರು ಡೇ ಬೈ ಡೇ ನಮಗೆ ಒಂದೊಂದು ಕ್ಯೂರಿಯಾಸಿಟಿ ಆಗಿರುವಂತಹ ವಿಷಯಗಳನ್ನು ಹೇಳ್ತಾನೆ ಇದ್ದಾರೆ ಸಿನಿಮಾ ತಂಡ. ಸಿನಿಮಾದ ಮೇಲೆ ತುಂಬ ಕ್ಯೂರಿಯಾಸಿಟಿ ಬಿಲ್ಡ್ ನಮಗೆ ಆಗಬೇಕು ಆ ರೀತಿ ಮಾಡ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ ಟ್ರೈಲರ್ ಹೇಗಿರುತ್ತೆ. ಅದು ವುಮೆನ್ಸ್ ಡೇ ದಿನ ಟ್ರೈಲರ್ ಬರ್ತಿದೆ. ಆ ಟ್ರೈಲರ್ ಇನ್ನೂ ಎಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡಬೇಕು. ಮಾರ್ಚ್ 19ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತಾ ಇದೆ. ಸೊ ಲೆಟ್ಸ್ ವೆಯ್ಟ್, ಕಾಯಲೇಬೇಕು ಮಾರ್ಚ್ 19ನೇ ತಾರೀಕು ತನಕ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.